ಸೊ ಕಾರ್ ಇಲ್ಲ ಹಾಕಿನಿ, ಪೂರಾ ಹಿಂದೆ ಐತಿದು. ಮುಂದೆ ಬಸ್ ನಿಂತೈತೆ, ಅದಕ್ಕೆ ನಮ್ಮ ಕಾರ್ ಹಿಂದೆ ಹಾಕ್ಸಿದ್ದಿಲ್ಲ ಅಂತ. ಇಲ್ಲೊಂದು ಮಂಡಕ್ಕಿ ಚೀಲ ತೊಗೊಂಡೆ. ನಮ್ಮಮ್ಮ ಅಲ್ಲಿ ಮೀನಿಗೆ ಹಾಕಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಇವಾಗ ಹೋಗಿ ಹಾಕೋಣ ಮೆಲ್ಲಕ್ಕೆ. ಮೀನು ಬರ್ತಾವ ಇಲ್ಲ ನೋಡೋಣ. ಸೊ ಕಾರ್ ಇಲ್ಲ ಹಾಕಿನಿ, ಪೂರಾ ಹಿಂದೆ ಐತಿದು. ಮುಂದೆ ಬಸ್ ನಿಂತೈತೆ, ಅದಕ್ಕೆ ನಮ್ಮ ಕಾರ್ ಹಿಂದೆ ಹಾಕ್ಸಿದ್ದಿಲ್ಲ ಅಂದರೆ ಪಿಕಪ್ಪಿಂದ ಹಾಕ್ತಿದ್ದೆ ನಾನು. ಬಿಟ್ಟಾಕ್ರಿ, ಆ ಕಡೆ ಕಾರ್ ಹಾಕಿ ಬಂದಿಲ್ಲಿ ನಿಂತೀನಿ. ಇಳ್ಯಾಕೆ ಒಂದು ಪಟ್ಟಿರೋ ಸಾಹಸನೇ ಬೇರೆ. ಬಂದು ಈ ಕಡೆ ನಿಂತಿದ್ದೀನಿ. ಇಲ್ಲಿ ನೋಡ್ರಿ ಮೀನು ಹೆಂಗೆ ಬಂದಿದ್ದು ತಿಂದು ಮಂಡಕ್ಕಿ. ಸೊ ಲಾಂಚ್ ಸ್ಟಾರ್ಟ್ ಆಯಿತು, ಮುಂದೆ ಹೋಗ್ತಾ ಇದ್ದೀವಿ. ಹಿಂದಿ ನಾಯ್ಸಲ್ಲಿ ನನ್ನ ವಾಯ್ಸ್ ಅಂತ ಏನೋ ಬರಲ್ಲ. ಹೋಗೋಣ ಹಿಂಗೆ ಮೆಲ್ಲಕ್ಕೆ ಸಿನಿಮ್ಯಾಟಿಕ್ ತೋರಿಸ್ತೀನಿ. ಅಲ್ಲಿ ನೋಡ್ರಿ ರೇನ್ಬೋ ಕಾಣ್ತೈತೆ, ಕರೆಕ್ಟಾಗಿ ನೋಡ್ರಿ. ಅಲ್ಲಿ ನೋಡ್ರಿ ಬ್ರಿಡ್ಜಿಂದ ಇದು ಒಂದು ಪಾರ್ಟ್ ಉಳ್ದಿದೆ ಅಷ್ಟೇ, ಅದಕ್ಕೆ ಇದು ಉಳ್ದಿರೋದಿಲ್ಲ. ಅಂದರೆ ಎಷ್ಟೊತ್ತಿಗೆ ಬ್ರಿಡ್ಜ್ ಓಪನಿಂಗ್ ಆಗೇ ಬಿಡ್ತಿತ್ತು. ಅಲ್ಲಿ ನೋಡ್ರಿ. ಸೊ ಇಲ್ಲಿ ಒಂದು ಲಾಂಚಿನ ಟಿಕೆಟು ಪ್ಲಸ್ 3 ಜನ ಪ್ಯಾಸೆಂಜರು. ಒಂದು ಕಾರಿಗೆ 50, ಒಬ್ರಿಗೆ 10 ರೂಪಾಯಿ. ಈ ಕಡೆ ಇನ್ನೇನು ದಡ ಬಂತೇನೋ. ಇಲ್ಲಿ ನೋಡ್ರಿ ನೀರು ಎಷ್ಟು ಚೆನ್ನಾಗಿ ಥ್ರೋ ಮಾಡ್ತೈತೆ ಇದು. ಬಂತು ನೋಡ್ರಿ ದಡ. ಇನ್ನೇನು ಅರ್ಧ ಗಂಟೆ ಇದೆ ಅಷ್ಟೇ. ನಾವು ಹೋಗಿ ಜಲ್ದಿ ದರ್ಶನ ಮಾಡ್ಕೊಂಡು ಬರಬೇಕು. 2:15 ದೇವಸ್ಥಾನ ಕ್ಲೋಸು. ಒಳಗಡೆ ಬಿಡ್ತಾರೋ ಇಲ್ಲ ಅದೇ ಗೊತ್ತಿಲ್ಲ ನನಗಿನ್ನು. ಇಲ್ಲಿಂದ ಜಲ್ದಿ ಹೋಗ್ಬೇಕು ನಾವು ಇವಾಗ ಒಳಗಡೆ. ನೋಡೋಣ ಗಾಡಿ ಇಳಿಸೋದು ಏನಾದ್ರು ವಿಡಿಯೋ ಆಗ್ತದೋ ಇಲ್ಲ. ಗಾಡಿ ಇಲ್ಲೇನೋ ಬಂದ್ವಿ, ನೋಡ್ಬೇಕು ಹಿಂದಿಂದ ಯಾರು ಬರ್ತಾರೆ ಏನು. ಫೋನ್ ಹೋಲ್ಡರ್ ಏನಾದ್ರು ಇರ್ತಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಗಾಡಿಯನ್ನು ಇಳಿಸ್ಕೊಂಡು ತಂದೆ. ಇವಾಗ ಹೋಗೋದು ಈ ಕಡೆ ದೇವಸ್ಥಾನ ಕಡೆಗೆ. ಇನ್ನೂ ಅರ್ಧ ಗಂಟೆ ಅಷ್ಟೇ ನಮಗೆ ಟೈಮಿಂಗ್ಸ್ ಇರೋದು ದೇವ್ರ ದರ್ಶನ ಮಾಡೋಕ್ಕೆ. ಡನ್. ಇವಾಗ ಹೋಗೋದು ಜಲ್ದಿ ದೇವಸ್ಥಾನಕ್ಕೆ. ಇವಾಗ
ಕಾರ್ ಅಂತೂ ತಂದು ಇಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಹಾಕಿ ಈ ಕಡೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 2:15 ಏನೋ ಆಗೈತೆ. ನಿಮ್ಗೆ ಕಾಣ್ತೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಕಡೆ ಹಿಂಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಜಲ್ದಿ ದೇವಸ್ಥಾನ ಬಾಗ್ಲು ಹಾಕಕ್ಕೆ ಮುಂಚೆ ಹೋಗ್ಬಿಡೋಣ. ಇಲ್ಲೇ ದೇವಸ್ಥಾನ.